Hello guys, welcome back to our channel. So ಇವತ್ತಿನ ವಿಡಿಯೋದಾಗ ನಾವು ಮ್ಯಾಚ್ ನಂಬರ್ 3 ದಟ್ ಈಸ್ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ವರ್ಸಸ್ ಗುಜರಾತ್ ಜೈಂಟ್ ವುಮೆನ್ಸ್ ಬಗ್ಗೆ ಮಾತಾಡೋಣ ಅಂತ. ಸೊ ಇದು ಮ್ಯಾಚ್ ನಡೆಯಕತ್ತಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂನ್ಯಾಗ. ಸೊ ಈ ವಿಡಿಯೋದಾಗ ಫುಲ್ ಡ್ರೀಮ್ 11 ಟೀಮ್ ಪ್ರೊಡಿಕ್ಷನ್ ಮತ್ತು ಅನಾಲಿಸಿಸ್ ಮಾಡೋಣ ಅಂತ. ಸೊ ನಿನ್ನೆ ಮ್ಯಾಚಿಂದ ನಾ ಹೇಳಿದ್ದೆ ಸ್ಮೃತಿ ಮಂದಾನ ಸ್ಟ್ಯಾಟ್ಸ್ ನಿಮ್ಗೆ ಹೇಳಿದ್ದೆ ಆಕೀಗ ನೀವು ತಗೋಬೇಡ್ರಿ ಟೀಮ್ನ್ಯಾಗ ಅಂತ ಹೇಳಿ. ರೀಸನ್ ಹೇಳಿದ್ದೆ ನಿಮ್ಗೆ ಯು ಪಿ ವಾರಿಯರ್ಸ್ ಜೊತೆ ರನ್ ಹೊಡೆದಿಲ್ಲ, ಆಕಿ ಲಘು ಔಟ್ ಆಗ್ಯಾಳ. ಬಿಟ್ರೆ ಗ್ರೇಸ್ ಹ್ಯಾರಿಸ್ ಆಕಿದ್ ವಿಕೆಟ್ ತೆಗ್ದಾಳ ಅಂತ ಹೇಳಿದ್ದೆ. ನಿನ್ನೆ ಸ್ಮೃತಿ ಮಂದಾನ ಗ್ರೇಸ್ ಹ್ಯಾರಿಸಿಗೆ ಔಟ್ ಆಗ್ಲಿಲ್ಲ, ಬಟ್ ಗ್ರೇಸ್ ಹ್ಯಾರಿಸ್ ಪವರ್ ಪ್ಲೇ ಒಳಗೆ ಬಂದ್ಲ. ಆಕಿಗೆ ಯಾಕೆ ಕರ್ಕೊಂಡ್ ಬಂದಿದ್ರ, ಸ್ಮೃತಿ ಮಂದಾನ ಒಂದು ವಿಕೆಟ್ ತೆಗಿಬೇಕಂತ ಕರ್ಕೊಂಡ್ ಬಂದಿದ್ರ. ಬಟ್ ಅದ್ರ ಬದ್ಲಿ ಸೋಫಿ ಡಿವೈನ್ ಔಟ್ ಆಗ್ಬಿಟ್ಲ. ಸೊ ಗ್ರೇಸ್ ಹ್ಯಾರಿಸ್ ಪವರ್ ಪ್ಲೇ ಒಳಗೆ ಬಂದು ವಿಕೆಟ್ ತೆಗದ್ಲ. ನಮ್ದು ಪ್ರೆಡಿಕ್ಷನ್ ಕರೆಕ್ಟ್ ಆತ. ಬಿಟ್ರೆ ಸ್ಮೃತಿ ಮಂದಾನ ರನ್ ಹೊಡಿಯೋದಿಲ್ಲ ಅಂತಿತ್ತ, ಅದು ಕರೆಕ್ಟ್ ಆತ. ಸೊ ಹಿಂಗ ನಾ ನಿಮ್ಗೆ ಸ್ಟ್ಯಾಟ್ಸ್ ಹೇಳ್ಕೊಂತಿರ್ತೇನೆ. ಅದಕ್ಕೆ ನೀವು ವಿಡಿಯೋ ಫುಲ್ ಡೀಟೇಲ್ ಇರ್ತೈತದ, ನೀವು ಸ್ಕಿಪ್ ಮಾಡ್ಲಾರ್ದಂಗ್ ನೋಡಿದ್ರಂದ್ರ ನಿಮ್ಗೂ ಈ ಸಣ್ಣ ಸಣ್ಣ ಇವು ಗೊತ್ತಾಗ್ತಾವ. ಹಂಗ ನೀವು ಆಕಿಗೆ ಬಿಟ್ಟು ಬೇರೆಯವ್ರಿಗೆ ತೊಗೊಂಡಿದ್ರ ಆಕಿಗೆ ಜಾಸ್ತಿ ಪಾಯಿಂಟ್ಸ್ ಬಂದಿರ್ತಾವ ಸ್ಮೃತಿ ಮಂದಾನಕ್ಕಿಂತ. ಸೊ ಹಂಗ ನೀವು ಇದನ್ನ ವಿನ್ ಆಗ್ಬೋದು ಬೇರೆ ಎಲ್ಲಾ ಕಾಂಟೆಸ್ಟ್. ಸೊ ಇವತ್ತಿನ ವಿಡಿಯೋದಾಗೂ ಹಂಗ ಎಲ್ಲಾ ಡೀಟೇಲ್ ವಿಡಿಯೋ ಹೇಳ್ತೇನೆ. ಬಿಟ್ರ ಯಾರಿಗ್ ಕ್ಯಾಪ್ಟನ್ ಯಾರಿಗ್ ವೈಸ್ ಕ್ಯಾಪ್ಟನ್ ಮಾಡ್ಬೇಕಂತ ಹೇಳ್ತೇನೆ. ಯಾರು ಇವತ್ತು ಜಾಸ್ತಿ ವಿಕೆಟ್ ತೆಗಿತಾರ, ಯಾರು ನಾಲ್ಕ್ ಓವರ್ ಹಾಕ್ತಾರ. ಯಾಕಂದ್ರೆ ಎಲ್ಲಾ ಟೀಮ್ನಾಗೂ ಎಂಟೆಂಟ್ ಜನ ಬೌಲರ್ಸ್ ಅದಾರ. ಸೊ ನಿಮಗ ಗೊತ್ತಾಗುದಿಲ್ಲ ಯಾರ 4 ಓವರ್ ಫುಲ್ ಹಾಕ್ತಾರ ಅಂತ ಹೇಳಿ. ಸೊ ಅದನ್ನೆಲ್ಲ ನಿಮ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಸೊ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಸೊ ಈ ಮ್ಯಾಚ್ ನಡೆಯಕತ್ತಿದ್ದ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರು ಒಳಗ. ಸೊ ವೆದರ್ ನೋಡೋದಾದ್ರೆ ಕ್ಲಿಯರ್ ವೆದರ್ ಐತಿ, ಮಳಿ ಬರೋ ಚಾನ್ಸಸ್ ಇಲ್ಲ ಏನಿಲ್ಲ. ಸೊ ಪಿಚ್ ರಿಪೋರ್ಟ್ ನೋಡೋದಾದ್ರೆ ಬ್ಯಾಟಿಂಗ್ ಫ್ರೆಂಡ್ಲಿ ಐತಿ, ಫೇವರೇಬಲ್ ಫಾರ್ ಫೇಸರ್ಸ್ ಅಂದ್ರ ಫಾಸ್ಟ್ ಬೌಲರ್ಸ್ಗೆ ಫೇವರ್ ಐತ ಅಂತ ಹೇಳ್ತಾರ. ಬಟ್ ವುಮೆನ್ಸ್ ಕ್ರಿಕೆಟ್ನಾಗ ಹೆಂಗ್ ನಡೆಯಕತ್ತೈತೆ ಅಂದ್ರ ಎಷ್ಟ ಫಾಸ್ಟ್ ಬೌಲರಿಗೆ ಫೇವರ್ ಮಾಡಿದ್ರು ಸ್ಪಿನ್ನರ್ಸ್ ವಿಕೆಟ್ ತೆಗಿತಾರ. ಯಾಕಂದ್ರೆ ಎಲ್ಲರೂ ಬಹಳ ಜನ ಸ್ಪಿನ್ನರ್ಸ್ ಇರ್ತಾರ, ಲೆಗ್ ಸ್ಪಿನ್ನರ್ಸ್, ಆಫ್ ಸ್ಪಿನ್ನರ್ಸ್, ಚೈನಾಮನ್ ಎಲ್ಲಾರು ಇವ್ರ ವಿಕೆಟ್ ತೆಗಿತಾರ. ಲಾಸ್ಟಿಗೆ ಬಂದು ಸ್ಪಿನ್ನರ್ಸ್ ವಿಕೆಟ್ ತೆಗೆದ್ ಬಿಡ್ತಾರ. ಸೊ ನೀವು ಪೇಸರ್ಸಿಗೆ ಫೇವರೇಬಲ್ ಐತಿ, ಬಟ್ ಸ್ಪಿನ್ನರ್ಸಿಗೆ ನೆನಪಾರ್ಬೇಡ್ರಿ, ಅವರು ಬಹಳ ಇಂಪಾರ್ಟೆಂಟ್ ಇದನ್ನ ರೋಲ್ ಪ್ಲೇ ಮಾಡ್ತಾರೆ ಇಲ್ಲಿ. ಯಾಕಂದ್ರೆ ಬಾಳ ಆಲ್ರೌಂಡರ್ಸ್ ಸ್ಪಿನ್ನರ್ಸ್ ಅದಾರ, ಫಾಸ್ಟ್ ಬೌಲರ್ಸ್ ಇಲ್ಲ. ಸೊ ಬ್ಯಾಟಿಂಗ್ ಫ್ರೆಂಡ್ಲಿ ಅಂತೂ ಐತಿ. ಇವತ್ತು 160+ ಸ್ಕೋರ್ ಪಕ್ಕ ಆಕೈತಿ. ಏನ್ರ MI ಫಸ್ಟ್ ಬ್ಯಾಟಿಂಗ್ ಮಾಡ್ತಂದ್ರೆ 180+ ಆಗಬಹುದು. ಅದ ಗುಜರಾತ್ ಜೈಂಟ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡ್ತಂದ್ರೆ 150+ ತನ ಹೊಡಿಬಹುದು ಅಂತ ಅನ್ಕೊಂಡೇನಿ. ನೋಡೋಣ ಅಂತ. ಸೊ ಪಿಚ್ ರಿಪೋರ್ಟ್ ಹೇಳಿದೆ ನಿಮ್ಗೆ, ಬ್ಯಾಟಿಂಗ್ ಫ್ರೆಂಡ್ಲಿ ಐತಿ, ಪೇಸರ್ಸಿಗೆ ಹೆಲ್ಪ್ ಆಕೈತಿ, ಬಟ್ ಸ್ಪಿನ್ನರ್ಸಿಗೂ ವಿಕೆಟ್ ಬೀಳ್ತಾವ. ಯಾಕಂದ್ರೆ ವುಮೆನ್ಸ್ ಕ್ರಿಕೆಟ್ನಾಗ ಸ್ಪಿನ್ನರ್ಸಿಗೆ ಜಾಸ್ತಿ ವಿಕೆಟ್ ಬೀಳ್ತಾವ. ಸೊ ನೆನಪಿಟ್ಕೋರಿ. ನೆಕ್ಸ್ಟ್ ನೋಡೋದಾದ್ರೆ ಈ ವೆನ್ಯೂದಾಗ WPL ಸ್ಟಾಟ್ಸ್ ನೋಡೋದಾದ್ರೆ 2 ಮ್ಯಾಚ್ ನೋಡ್ದು. ಫಸ್ಟ್ ಬ್ಯಾಟಿಂಗ್ನವ್ರು 1 ಮ್ಯಾಚ್, ಸೆಕೆಂಡ್ ಬ್ಯಾಟಿಂಗ್ನವ್ರು 1 ಮ್ಯಾಚ್ ಗೆದ್ದಾರ. ಸೊ ಅದು ಬಿಟ್ರೆ ರೀಸೆಂಟ್ ಮ್ಯಾಚ್ ಈ ಗ್ರೌಂಡ್ನಾಗ ನಡೆದಿದ್ದು ಯಾವ್ಯಾವ ನೋಡ್ರಿ. RCB ವರ್ಸಸ್ UP ನಡೆದಿತ್ತ, MI ವರ್ಸಸ್ DC ನಡೆದಿತ್ತ. ಸೊ ಅದ್ರೊಳಗೆ ನೀವು ನೋಡ್ಬೋದ, ಲಾಸ್ಟ್ ಮ್ಯಾಚ್ನಾಗ ಪೇಸರ್ಸಿಗೆ ಬರೀ 1 ವಿಕೆಟ್ ಸಿಕ್ಕೈತಿ, ಸ್ಪಿನ್ನರ್ಸಿಗೆ 12 ವಿಕೆಟ್ ಸಿಕ್ಕಾವ. ಸೊ ಇಲ್ಲೇ ನೋಡ್ಬೋದ ಸ್ಪಿನ್ನರ್ಸ್ ಬಂದ್ ಡೆತ್ ಓವರ್ನಾಗೂ ಸ್ಪಿನ್ನರ್ಸ್ ಬೌಲಿಂಗ್ ಹಾಕ್ತಾರ. ಸೊ ವಿಕೆಟ್ ಬೀಳ್ಬಹುದು ಅಂತ ಹೇಳ್ಬೋದು. ಬಿಟ್ರೆ MI ವರ್ಸಸ್ DC ಒಳಗ ಫಸ್ಟ್ ಪೇಸರ್ಸಿಗೆ 7 ವಿಕೆಟ್, ಸ್ಪಿನ್ನರ್ಸಿಗೆ 4 ವಿಕೆಟ್ ಬಿದ್ದಾವ. ಸೊ ಟೋಟಲ್ ನೋಡೋದಾದ್ರೆ ಲಾಸ್ಟ್ 2 ಮ್ಯಾಚ್ನಾಗ 8 ವಿಕೆಟ್ ಪೇಸರ್ಸಿಗೆ, 16 ವಿಕೆಟ್ ಸ್ಪಿನ್ನರ್ಸಿಗೆ. ಸೊ ವುಮೆನ್ಸ್ ಕ್ರಿಕೆಟ್ನಾಗ ಸ್ಪಿನ್ನರ್ಸಿಗೂ ಜಾಸ್ತಿ ವಿಕೆಟ್ ಬೀಳ್ತಾವ. ಸೊ ಅದಕ್ಕೆ ಚಲೋ ಸ್ಪಿನ್ನರ್ಸಿಗೆ ತಗೋರಿ, ಬಿಟ್ರೆ ಆಲ್ರೌಂಡರ್ಸಿಗೆ ಜಾಸ್ತಿ ತಗೋರಿ. ನೆಕ್ಸ್ಟ್ ಹೆಡ್ ಟು ಹೆಡ್ ಮ್ಯಾಚಸ್ ನೋಡೋದಾದ್ರೆ ಲಾಸ್ಟ್ ಇಯರ್ ಎರಡು ಮ್ಯಾಚ್ ನಡೆದಿದ್ದು. ಅದ್ರಾಗ MI ವುಮೆನ್ಸ್ ಅವರು 2 ಮ್ಯಾಚ್ ಗೆದ್ದಾರ, ಗುಜರಾತ್ನವರು 1 ಗೆದ್ದಿಲ್ಲ. ಸೊ ಇವತ್ತು ಯಾರು ಗೆಲ್ತಾರ ಅಂತ ಹೇಳಿದ್ರೆ ನಾವು MIದ ಚಾನ್ಸಸ್ ಜಾಸ್ತಿ ಅದಾವ ಅಂತ ಹೇಳ್ಬೋದು. MI ವುಮೆನ್ಸ್ ಗೆಲ್ಲೋ ಚಾನ್ಸಸ್. ಈಗ ನೆಕ್ಸ್ಟ್ ಲಾಸ್ಟ್ ಇಯರ್ 2 ಮ್ಯಾಚ್ ನಡೆದಿದ್ವಲ್ಲ, ಅದ್ರಾಗ ಎರಡು ಟೀಮ್ನಾಗ ಯಾರು ಚಲೋ ಪರ್ಫಾರ್ಮ್ ಮಾಡ್ಯಾನ ನೋಡೋಣ ಅಂತ ಬರ್ರಿ. ಸೊ ಇಲ್ಲಿ ನೋಡೋದಾದ್ರೆ ನೋಡ್ರಿ, ಯಾಸ್ತಿಕಾ ಭಾಟಿಯಾ 1 ಮ್ಯಾಚ್ನಾಗ 44 ಹೊಡೆದಾಳ, 1 ಮ್ಯಾಚ್ನಾಗ ಆಡಿಲ್ಲ. ಬಿಟ್ರೆ ಇತ್ತಾಗ ನೋಡೋದಾದ್ರೆ ಸೈಕಾ ಇಶಾಕ್ 1 ಮ್ಯಾಚ್ನಾಗ 4 ವಿಕೆಟ್ ತೆಗ್ದಾಳ, 1 ಮ್ಯಾಚ್ನಾಗ ವಿಕೆಟ್ ತೆಗ್ದಿಲ್ಲ. ಅದನ್ನ ಬಿಟ್ರೆ ನ್ಯಾಟ್ ಸ್ಕೈವರ್, ಹರ್ಮನ್ ಪ್ರೀತ್ ಕೌರ್, ಹೆಲಿ ಮ್ಯಾಥ್ಯೂಸ್, ಎಮಿಲಿಯಾ ಕೇರ್, ಇವ್ರು 4 ಜನ ನೋಡ್ರಿ ಈ ಮ್ಯಾಚ್ನಾಗೂ ಆಡ್ಯಾರ, ಇಲ್ಲೂ ಆಡ್ಯಾರ. ಸೊ ಇವ್ರು ಭಾಳ ಇಂಪಾರ್ಟೆಂಟ್ ಪ್ಲೇಯರ್ ಆಕಾರ. ಸೊ ಇವ್ರು 4 ಮಂದಿಗೆ ಕಣ್ಣು ಮುಚ್ಚಿ ಟೀಮ್ನಾಗ ಹಾಕೊಂಡ್ಬಿಡ್ರಿ ಅಂತ ಹೇಳ್ತೇನೆ ನಾನು ನಿಮಗ. ಸೊ ಅದ ನಾವು ಗುಜರಾತ್ ಕಡೆ ನೋಡೋದಾದ್ರ ಇಲ್ಲಿ ನೋಡ್ರಿ, ಹರ್ಲಿನ್ ದೇವಲ್ 1 ಮ್ಯಾಚ್ನಾಗ ಆಡ್ಯಾಳ, ಇಲ್ಲೇ ಹೇಮಲತಾ ಆಡ್ಯಾಳ. ಅವನ್ ಬಿಟ್ರೆ ಇವ್ 3 ಜನ ತನುಜಾ, ಗಾರ್ಡನರ್ ಮತ್ತು ಸ್ನೇಹ ರಾಣಾ ಇಲ್ಲೇ ವಿಕೆಟ್ ತೆಗ್ದಾರ. ಬಿಟ್ರೆ ಇಲ್ಲೂ ನೋಡ್ರಿ, ಗಾರ್ಡನರ್ 3 ವಿಕೆಟ್, ತನುಜಾ 1 ವಿಕೆಟ್, ಸ್ನೇಹ ರಾಣಾ 20 ರನ್ 1 ವಿಕೆಟ್. ಸೊ ಇವ್ರು 3 ಜನ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರ. ನಿಮ್ಗೆ ಗೊತ್ತೈತಿ MI ವುಮೆನ್ಸ್ ಇವತ್ತ ಗೆಲ್ಲೋ ಚಾನ್ಸಸ್ ಜಾಸ್ತಿ ಐತೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಗುಜರಾತ್ ಜೈಂಟ್ಸ್ ಕಡೆ ಅಂತ ಬರೀ 4 ಇಲ್ಲ 5 ಮ್ಯಾಕ್ಸ್ ಪ್ಲೇಯರ್ ತಗೊಳ್ಳೋದ.
ನೀವು ಬೇಕಂದ್ರೆ 2-3 ಜನನು ತಗೋಬೋದ, ಬಟ್ 4 ಜನ ನಾ ತಗೊಂತೇನೆ ಇವತ್ತು. ಬಿಟ್ರೆ ಟೀಮ್ ಟಾಸ್ ಬಂದ್ಮ್ಯಾಗ ಲೈನಪ್ ಬಂದ್ಮ್ಯಾಗ ಮತ್ತೆ ಚೇಂಜ್ ಆಗ್ಬಹುದು. ಸೊ ಲೈನಪ್ ಬಂದ್ಮೇಲೆ ಏನ್ ಟೀಮ್ ಬರ್ತೈತಲ್ಲ ಅದನ್ನ ಟೆಲಿಗ್ರಾಮ್ ಚಾನೆಲ್ನಾಗ ಕೊಡ್ತೇನೆ. ಸೊ ನಮ್ಮ ಟೆಲಿಗ್ರಾಮ್ ಚಾನೆಲ್ ಡಿಸ್ಕ್ರಿಪ್ಷನ್ ಒಳಗ ಲಿಂಕ್ ಐತಿ. ಸೊ ಅಲ್ಲಿ ಹೋಗಿ ಜಾಯಿನ್ ಆಗ್ರಿ. ಸೊ ಇಲ್ಲಿ ಏನಾತ್ರಿ ಏನ್ ಗೊತ್ತಾತ, ನ್ಯಾಟ್ ಸ್ಕೈವರ್, ಹರ್ಮನ್‌ಪ್ರೀತ್ ಕೌರ್, ಹ್ಯಾಲಿ ಮ್ಯಾಥ್ಯೂಸ್, ಅಮೇಲಿಯಾ ಕೇರ್ ಇವ್ರ 4 ಜನಕ್ಕೆ ಕಣ್ಮುಚ್ಚಿ ಟೀಮ್ನಾಗ ಇಟ್ಕೋಬೇಕಂತ ಗೊತ್ತಾತ. ಸೊ ಇದ್ರಾಗ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಯಾರು ಬೆಸ್ಟ್ ಇರ್ತಾರ ಅಂತ ನಾನು ನಿಮಗೆ ಮುಂದೆ ಹೇಳ್ತೇನೆ. ಸೊ ವಿಡಿಯೋ ಎಂಡ್ ತನಕ ನೋಡ್ರಿ. ಬಿಟ್ರೆ ಗುಜರಾತ್ ಕಡೆಯಿಂದ ಇವ್ರ 3 ಜನ, ಸ್ನೇಹ ರಾಣಾ, ಆಶ್ಲೆ ಗಾರ್ಡನರ್ ಮತ್ತೆ ತನುಜಾ ರಾವತ್ ಕುವರ್, ಅವ್ರ 3 ಜನಾಗ ತಗೋಬಹುದು ಅಂತ ಹೇಳ್ತೇನೆ. ಬಿಟ್ರೆ ನಾವು ತನುಜಾಗ ತಗೊಳುದಿಲ್ರಿ, ಯಾಕಂದ್ರ ಆಕಿ ಅಷ್ಟೇನ್ ಖಾಸ್ ಹಾಕೋದಿಲ್ಲ ಬಾಲಿಂಗ್. ಬಿಟ್ರೆ ಯಂಗ್ಸ್ಟರ್ ಅದಾಳ, ಬಿಟ್ರೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಇಂದ ಎಕ್ಸ್ಪೀರಿಯನ್ಸು ಇಲ್ಲ. ಸೊ ಸ್ನೇಹ ರಾಣಾ, ಗಾರ್ಡನರ್ ಅಂತೂ ಫಿಕ್ಸ್ ಇರ್ತಾರ ನನ್ನ ಟೀಮ್ ಒಳಗ. ಸೊ ಮತ್ ಇನ್ನ ಯಾರಿಗ್ ತಗೋಬೇಕಂತ ಮುಂದೆ ಹೇಳ್ತೇನೆ, ವಿಡಿಯೋ ಎಂಡ್ ತನಕ ನೋಡ್ರಿ. ಸೊ ನೆಕ್ಸ್ಟ್ ಮ್ಯಾಚ್ ಪ್ರೆಡಿಕ್ಷನ್ಗೆ ಬರೋದಾದ್ರೆ ಎಂ ಐ ವುಮೆನ್ಸ್ ಅವ್ರದ್ದು ಜಾಸ್ತಿ ಚಾನ್ಸಸ್ ಐತಿ ಇವತ್ತಿನ ಮ್ಯಾಚ್ ಗೆಲ್ಲೋದು. ಸೊ ನಿನ್ನೇನು ಹೇಳಿದೆ ಆರ್ ಸಿ ಬಿದವ್ರು ಗೆಲ್ತಾರ ಅಂತ ಹೇಳಿ, ಮೊನ್ನೆನು ಹೇಳಿದ್ದೆ ಎಂ ಐದವ್ರು ಗೆಲ್ತಾರ ಅಂತ ಹೇಳಿ. ಸೊ ಇವತ್ತಿಂದ ಪ್ರೆಡಿಕ್ಷನ್ ನಂದು ಎಂ ಐ ವುಮೆನ್ಸ್ ವಿನ್ ಆಕೇತ ಅಂತ ಹೇಳಿ. ಸೊ ನೆಕ್ಸ್ಟ್ ಪಾಸಿಬಲ್ 11 ನೋಡೋದಾದ್ರೆ ನೋಡ್ರಿ, ಗುಜರಾತ್ ಜೈಂಟ್ಸ್ ಕಡೆ ಬೆತ್ ಮುನಿ, ಲೋರಾ ಓಪನ್ ಮಾಡ್ತಾರ. ಸೊ ಅದಾದ್ಮೇಲೆ 1 ಡೌನ್ ಹರ್ಲಿನ್ ಡೇವಲ್, ಆಮೇಲೆ ಅಶ್ಲೆ ಗಾರ್ಡನರ್ 2 ಡೌನ್, ಆಮೇಲೆ ವೇದಾ ಕೃಷ್ಣಮೂರ್ತಿ ಬಂದ ಫಿನಿಶರ್ ರೋಲ್ನಾಗ ಬರ್ತಾರ್ರಿ. ವೇದಾ ಕೃಷ್ಣಮೂರ್ತಿ ಮತ್ತು ಡಿ ಹೇಮಲತಾ ಇಬ್ರು. ಅದಾದ್ಮೇಲೆ ಸ್ನೇಹ ರಾಣಾ, ತನುಜಾ ಕನ್ವರ್, ಲೀಹ ಟಹು, ಮೇಘ್ನಾ ಸಿಂಗ್, ಮನ್ನತ್ ಕಶ್ಯಪ್ ಇವ್ರಿಷ್ಟ ಜನ ಅದಾರ. ಇಲ್ಲಿ ಮನ್ನತ್ ಕಶ್ಯಪ್ ಏನ್ ಅದಾಳ್ರಿ, ಆಕಿನ್ ಬದ್ಲಿ ಕ್ಯಾಥರಿನ್ ಪ್ರೈಸ್ ಅಂತ ಅದಾಳ್ರಿ, ಅಸೋಸಿಯೇಟ್ ನೇಷನ್ ಇನ್ ಪ್ಲೇಯರ್. ಆಕಿ ಬಂದ ಆಡ್ಬಹುದು. ಇಲ್ಲಿ IPL ವುಮೆನ್ಸ್ IPL ಒಳಗೆ ಒಂದು ರೂಲ್ ಐತಿ, ನೀವು 4 ಮಂದಿ ಫಾರಿನ್ ಪ್ಲೇಯರ್ಸಿಗೆ ಇಟ್ಕೋಬಹುದು, ಪ್ಲಸ್ ಒಂದ್ ಪ್ಲೇಯರ್ ಅಸೋಸಿಯೇಟ್ ನೇಷನ್ ಇಂದ ಆಡಕತ್ತಿದ್ರ ಆಕಿಗೂ ನೀವು ಪ್ಲೇಯಿಂಗ್ 11 ದಾಗ ಆಡಿಸ್ಬೋದು ಅಂತ ಐತಿ. ಸೊ ಮನ್ನತ್ ಕಶ್ಯಪ್ ಬದ್ಲಿ ಕ್ಯಾಥರಿನ್ ಪ್ರೈಸ್ ಆಡ್ಬೋದು. ಇದು ಇವ್ರದ್ದು ಪಾಸಿಬಲ್ 11. ಸೊ ಇದ್ರಾಗ ನೋಡ್ರಿ ಬೌಲರ್ಸ್ ಎಷ್ಟು ಜನ ಅದಾರ. ಇಲ್ಲಿಂದ ಹಿಡಿದು ಹರ್ಲಿನ್ ಡಿಯೋಲ್, ಆಶ್ಲೆ ಗಾರ್ಡನರ್, ಡಿ ಹೇಮಲತಾ, ಸ್ನೇಹ ರಾಣಾ ಬಿಟ್ರೆ ಇವ್ರು 4 ಜನ, 8 ಜನ ಬೌಲರ್ ಅದಾರ್ರಿ. ಸೊ ಇದ್ರಾಗ ನೀವು ಐದು ಮಂದಿ ಯಾರ್ಯಾರು 4 ಓವರ್ ಹಾಕ್ತಾರ ಅನ್ನೋದು ಬೇಕು ನಿಮಗೆ, ಯಾಕಂದ್ರೆ ಅವರ ಜಾಸ್ತಿ ವಿಕೆಟ್ ತೆಗಿಬಹುದಾ. ಸೊ ಅದ್ರಾಗ ನೋಡ್ರಿ ಆಶ್ಲೆ ಗಾರ್ಡನರ್ ಫಿಕ್ಸ್ 4 ಓವರ್ ಅಂತೂ ಹಾಕ್ತಾಳ್ರಿ. ಅದಾದ್ಮ್ಯಾಗ ಸ್ನೇಹ ರಾಣಾ 4 ಓವರ್, ಲೀಹ ಟಹು 4 ಓವರ್. ಸೊ ಇಲ್ಲೇ 12 ಓವರ್ ಆದ್ರಿ. ಅದಾದ್ಮೇಲೆ ಯಾರು ಹಾಕ್ತಾರ್ರಿ, ಅದಾದ್ಮ್ಯಾಗ ಡಿ ಹೇಮಲತಾ 2-3 ಓವರ್ ಹಾಕ್ಬೋದು, ತನುಜಾ ಕವರ್ 2-3 ಓವರ್, ಮೇಘ್ನಾ ಸಿಂಗ್ 2-3 ಓವರ್. ಸೊ ಈ 3 ಜನ ಸೇರಿ 8 ಓವರ್ ಹಾಕ್ತಾರ. ಬಿಟ್ರೆ ಇವ್ರ 3 ಜನ ಅಂದ್ರೆ ಅಶ್ಲೆ ಗಾರ್ಡನರ್, ಸ್ನೇಹ ರಾಣಾ ಮತ್ತು ಲೀ ಟಹು ಇವ್ರ 3 ಜನ ಫಿಕ್ಸ್ 4 ಓವರ್ ಹಾಕ್ತಾರ. ಸೊ ಇದನ್ನ ನೆನ್ಪಿಟ್ಕೋರಿ. ಬಿಟ್ರೆ ಅಶ್ಲೆ ಗಾರ್ಡನರ್ ಬ್ಯಾಟಿಂಗ್ ಮಾಡ್ತಾಳೆ, ಬೌಲಿಂಗ್ ಮಾಡ್ತಾಳೆ, ಈಕಿ ಬೆಸ್ಟ್ ಆಪ್ಷನ್ ನಿಮಗೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ಗೆ ಇವತ್ತು. ಇವ್ರ ಕಡೆಯಿಂದ ಜಿ ಗುಜರಾತ್ ಜೈಂಟ್ಸ್ ಕಡೆಯಿಂದ ಅಶ್ಲೆ ಗಾರ್ಡನರ್ ಬೆಸ್ಟ್ ಆಪ್ಷನ್. ಸೊ ನಮ್ಮ ಟೀಮ್ನಾಗ ಯಾರ್ಯಾರು ಇರ್ತಾರ್ರಿ, ಬೆತ್ ಮುನಿ, ಲೋರಾ, ಆಶ್ಲೆ ಗಾರ್ಡನರ್, ಅದಾದ್ಮೇಲೆ ಸ್ನೇಹ ರಾಣಾ ಇವ್ರು 4 ಜನ ಅಷ್ಟ ನಮ್ಮ ಟೀಮ್ನಾಗ ಇರ್ತಾರ್ರಿ ಈಗ ಸದ್ಯದ ಮಟ್ಟಿಗೆ. ಬಿಟ್ರೆ ಲೈನಪ್ ಬಂದ್ಕೊಳ್ಳೆ ಫೈನಲ್ ಟೀಮ್ ನಿಮಗೆ ಟೆಲಿಗ್ರಾಮ್ನಾಗ ಸಿಗ್ತೈತಿ, ಡಿಸ್ಕ್ರಿಪ್ಷನ್ ಒಳಗ ಲಿಂಕ್ ಐತಿ. ಸೊ ನೀವು ಜಾಯಿನ್ ಆಗ್ಬೋದು. ಸೊ ಅದ ನಾವು ಎಂ ಐ ಕಡೆ ನೋಡೋದಾದ್ರೆ ಸೇಮ್ ಟೀಮ್ ಆಡಿಸ್ತಾರ್ರಿ ಇವ್ರು, ಲಾಸ್ಟ್ ಮ್ಯಾಚ್ನಾಗ ಏನ್ ಆಡ್ಸಿದ್ರ ಅಂತ ಅದ ಆಡಿಸ್ತಾರ. ಬಿಟ್ರೆ ಆಸ್ಟಿಕಾ ಭಾಟಿಯಾ, ಹೆಲಿ ಮ್ಯಾಥ್ಯೂಸ್ ಓಪನ್ ಮಾಡ್ತಾರ, ಸ್ಕೈವರ್ 1 ಡೌನ್, ಹರ್ಮನ್‌ಪ್ರೀತ್ ಕೌರ್, ಅಮೇಲಿಯಾ ಕೇರ್, ಪೂಜಾ ಉಸ್ರಾಕರ್, ಅಮನ್‌ಜೋತ್ ಕೌರ್, ಶಬ್ನೈನ್ ಇಸ್ಮಾಯಿಲ್, ಕೀರ್ತನಾ, ಬಾಲಕೃಷ್ಣ, ಸೈಕಾ ಇಶಾಕ್, ಎಸ್ ಸಂಜನಾ. ಸೊ ಇವ್ರದ್ದು ಹೆಂಗ್ರಿ, ಫಸ್ಟ್ ಕಣ್ ಮುಚ್ಚಿ ನಮ್ಮ ಟೀಮ್ನಾಗ ಯಾರು ಇರ್ತಾರ ಅಂತ ಹೇಳ್ಬಿಡ್ತಾನೆ. ಕಣ್ ಮುಚ್ಚಿ ಫಸ್ಟ್ 5 ಜನ ಇಟ್ಕೊಂಡ್ಬಿಡ್ರಿ. ಯಾಸ್ಟಿಗಾ, ಹೆಲಿ ಮ್ಯಾಥ್ಯೂಸ್, ನ್ಯಾಟ್ ಸ್ಕೈವರ್ ಬ್ರಂಟ್, ಹರ್ಮನ್‌ಪ್ರೀತ್ ಕೌರ್, ಅಮೇಲಿಯಾ ಕೇರ್ ಇವ್ರು 5 ಜನ ಅಂತ ಫಿಕ್ಸ್ ನಮ್ಮ ಟೀಮ್ನಾಗ ಇರ್ತಾರ. ಬಿಟ್ರೆ 4 ಓವರ್ ಯಾರ್ಯಾರು ಹಾಕ್ತಾರ ಅಂತ ನೋಡೋದಾದ್ರೆ ನ್ಯಾಟ್ ಸ್ಕೈವರ್ ಬ್ರಂಟ್ 4 ಓವರ್, ಅಮೇಲಿಯಾ ಕೇರ್ 4 ಓವರ್, ಶಬ್ನೈನ್ ಇಸ್ಮಾಯಿಲ್ 4 ಓವರ್, ಇಲ್ಲಿ 12 ಓವರ್ ಆದ್ರಿ. ಅದಾದ್ಮೇಲೆ ಸೈಕಾ ಇಶಾಕ್ ನಿನ್ನೇನೋ ಮೊನ್ನೆ ಮ್ಯಾಚ್ನಾಗ ವಿಕೆಟ್ ತೆಗ್ದಿಲ್ಲ, ಬಟ್ ಇವತ್ತು ಪಕ್ಕಾ ವಿಕೆಟ್ ತೆಗಿತಾಳ. ಯಾಕಂದ್ರೆ ಚಲೋ ಬೌಲರ್ ಅದಾಳ, ಸ್ಲೋನು ಹಾಕ್ತಾಳ, ವಿಕೆಟ್ ಟು ವಿಕೆಟ್ ಹಾಕ್ತಾಳ, ಸೇಮ್ ಲೈನ್ ಲೆಂತ್ ಇರ್ತಾವ, ಸೊ ವಿಕೆಟ್ ಬೀಳ್ತಾವ. ಸೊ ಸೈಕಾ ಇಶಾಕು 4 ಓವರ್. ಸೊ ಇಲ್ಲಿ 16 ಓವರ್ ಆದ್ರಿ. ನಾವು ಯಾರ್ಯಾರ ನ್ಯಾಟ್ ಸ್ಕೈವರ್ ಬ್ರಂಟ್, ಅಮೇಲಿಯಾ ಕೇರ್, ಶಬ್ನೈನ್ ಇಸ್ಮಾಯಿಲ್, ಸೈಕಾ ಇಶಾಕ್. ಸೊ 16 ಓವರ್ ಅದು. ಉಳಿದಿದ್ 4 ಓವರ್ನಾಗ ಕೀರ್ತನಾ ಬಿ 1-2 ಓವರ್, ಪೂಜಾ ಉಸ್ರಾಕರ್ 1-2 ಓವರ್, ಅಮನ್‌ಜೋತ್ ಕೌರ್ 1-2 ಓವರ್ ಹಾಕ್ಬೋದು. ಸೊ ಹೆಲಿ ಮ್ಯಾಥ್ಯೂಸ್ಗೂ 1-2 ಓವರ್ ಸಿಗ್ತಾವ್ರಿ. ಸೊ ಇದಿಷ್ಟ ಎಂ ಐ ಕಡೆಯಿಂದ. ಸೊ ಇವ್ರ ಕಡೆಯಿಂದ ನಾವು ನೋಡ್ರಿ ಇಲ್ಲಿ 5 ಜನ ತಗೊಂಡ್ಬಿಟ್ವಿ.
ಇಲ್ಲೇ 4 ಜನ ತೊಗೊಂಡ್ವಿ. ಬೆತ್ ಮೂನಿ, ಲೋರಾ, ಆಶ್ಲೆ ಗಾರ್ಡನರ್ ಮತ್ತು ಸ್ನೇಹ ರಾಣಾ. ಸೊ 9 ಜನ ಆದ್ರಿ. ಇನ್ನೂ ಇಬ್ರು ಯಾರಿಗ್ ತಗೋಬೇಕ್ರಿ ಅದು ಮುಂದೆ ಹೇಳ್ತೇನೆ. ನೀವು ವಿಡಿಯೋ ಎಂಡ್ ತನ ನೋಡ್ರಿ. ಸೊ ಈಗ ನಾವು ನೋಡೋಣ ರೀಸೆಂಟ್ ಫಾರ್ಮ್ ಹೆಂಗೈತಿ ಎಲ್ಲಾರ್ದು. ಇದ್ರ ಮೇಲೆ ನಾವು ತಗೋಬೋದಲ್ಲ, ಯಾರು ಹೆಂಗ್ ಆಡಕತ್ತಾರ ಅಂತ ಗೊತ್ತಿದ್ರ ನೀವು ಟೀಮ್ನಾಗ ಇಟ್ಕೊಂತೀರಿ. ಇಲ್ಲ ಸುಮ್ನೆ ಹಾಕೊಂಡ್ಬಿಟ್ರಿ ಅಂದ್ರ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವ. ಸೊ ನೋಡ್ರಿ, ಲಾಸ್ಟ್ ಮ್ಯಾಚ್ನಾಗ ಯಾಸಿಕಾ ಬಟ್ಟಿ 57 ರನ್ ಹೊಡೆದ್ಲ. ಬಿಟ್ರ ಇವ್ರ ಜೊತೆ 44 ರನ್ ಹೊಡೆದಾಳ ಗುಜರಾತ್ ಜೊತೆ. ಬಿಟ್ರೆ ಹೆಲ್ಲಿ ಮ್ಯಾಥ್ಯೂಸ್ ನೋಡ್ರಿ, ಲಾಸ್ಟ್ ಮ್ಯಾಚ್ನಾಗ ಫ್ಲಾಪ್ ಆದ್ಲ, ಬಟ್ ಎಲ್ಲಾ ಮ್ಯಾಚ್ ಆಗುದಿಲ್ಲ. ಬಿಟ್ರ ಗುಜರಾತ್ ಜೈಂಟ್ಸ್ ಜೊತೆ ಇದನ್ನ ನೋಡ್ರಿ, ಇಲ್ಲಿ 3 ವಿಕೆಟ್ ತೆಗ್ದಾಳ, 47 ರನ್ ಹೊಡೆದಾಳ ಲಾಸ್ಟ್ ಇಯರ್. ಸೊ ಈಗ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾಳ. ಇವತ್ತು ನೀವು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡಬಹುದು ಅಂತ ಹೇಳ್ತೇನೆ ನಿಮಗ. ಬಿಟ್ರೆ ಹರ್ಮನ್ ಪ್ರೀತ್ ಕೌರ್ ಲಾಸ್ಟ್ ಮ್ಯಾಚ್ನಾಗ 55 ರನ್ ಹೊಡೆದ್ಲ. ಬಿಟ್ರೆ ಇವ್ರ ಅಪೋಸಿಟ್ ನೋಡಿ, ಗುಜರಾತ್ ಅವ್ರ ಅಪೋಸಿಟ್ 2 ಮ್ಯಾಚ್ನಾಗ 51, 65 ಹೊಡೆದಾಳ. ಸೊ ಈಗಿಗೂ ನೀವು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡ್ಬೋದು. ಬಟ್ ವೈಸ್ ಕ್ಯಾಪ್ಟನ್ ಚಲೋ ಅಂತೇನೆ, ಯಾಕಂದ್ರೆ ಕ್ಯಾಪ್ಟನ್ ಆಲ್ರೌಂಡರಿಗೆ ಮಾಡ್ಬೇಕ್ರಿ. ಯಾಕಂದ್ರೆ ವಿಕೆಟ್ ತೆಗಿತಾರ, ರನ್ ಹೊಡಿತಾರ, ಸೊ ಜಾಸ್ತಿ ಪಾಯಿಂಟ್ಸ್ ಬರೋ ಚಾನ್ಸಸ್ ಇರ್ತಾವ. ಬಿಟ್ರೆ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವ ನಮ್ದು. ಸೊ ನೆಕ್ಸ್ಟ್ ನ್ಯಾಟ್ ಸ್ಕೈವರ್ ನೋಡ್ಬೋದು ನೀವು. ಈಕಿ ಕ್ಯಾಪ್ಟನಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾನೆ ನಾ ಇವತ್ತ. 36 ರನ್ 3 ವಿಕೆಟ್ ತೆಗೆದಿದ್ಲು, 23 ರನ್ 2 ವಿಕೆಟ್ ತೆಗ್ದಾಳ ಗುಜರಾತ್ ಅಪೋಸಿಟ್. ಬಿಟ್ರೆ ಲಾಸ್ಟ್ ಮ್ಯಾಚ್ನಾಗ ನೋಡ್ರಿ 19 ರನ್ 2 ವಿಕೆಟ್ ತೆಗ್ದಾಳ. ಸೊ ಇಂಪಾರ್ಟೆಂಟ್ ಪ್ಲೇಯರ್ ಆಕಳಿಕೆ. ಸೊ ಅದು ಬಿಟ್ರೆ ಅಮಿಲಾ ಕೇರು ನೋಡ್ರಿ, 19 ಪ್ಲಸ್ 2 ವಿಕೆಟ್ಸ್, 45 ನಾಟ್ ಔಟ್ ಪ್ಲಸ್ 2 ವಿಕೆಟ್ಸ್ ಗುಜರಾತ್ ಅಪೋಸಿಟ್. ಸೊ ಎಮಿಲಿಯಾ ಕೇರು ಇವತ್ತು ನಿಮಗೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನಿಗೆ ಬೆಸ್ಟ್ ಆಪ್ಷನ್. ಸೊ ಇವ್ರ 5 ಜನ ಅಂತೂ ಇಟ್ಕೊಂತೇವೆ ಅಂತ ಹೇಳಿದ್ದೀರಿ. ಅದಾದ್ಮ್ಯಾಗ ನೋಡ್ರಿ, ಪೂಜಾ ಅಸ್ರಾಕರ್ 2-3 ಓವರ್ ಹಾಕಿದ್ಲ, ಬಟ್ ವಿಕೆಟ್ ಸಿಗ್ಲಿಲ್ಲ. ಬ್ಯಾಟಿಂಗ್ನಾಗ 1 ರನ್ ಹೊಡೆದಿಲ್ಲ. ಅಮನ್ಜೋತ್ ಕೌರಿಗೆ ಬ್ಯಾಟಿಂಗ್ ಬೌಲಿಂಗ್ ಸಿಗೋದು ಡೌಟ್ ರೀ. ಸಿಕ್ರು ಅಷ್ಟೇನ ಎಫೆಕ್ಟಿವ್ ಇಲ್ಲ ಅಂತ ಹೇಳ್ಬೋದು. ಸೈಕಾ ಇಶಾಕ್ ಇವ್ರ ಜೊತೆ ನೋಡ್ರಿ 2 ಮ್ಯಾಚ್ ಆಡಿದ್ಲ, 4 ವಿಕೆಟ್ ತೆಗ್ದಾಳ. ಬಿಟ್ರೆ ಲಾಸ್ಟ್ ಮ್ಯಾಚ್ನಾಗ ವಿಕೆಟ್ ಸಿಕ್ಕಿಲ್ಲ, ಬಟ್ ಇವತ್ತು ವಿಕೆಟ್ ಸಿಗ್ಬೋದು ಅಂತ ಅನ್ಕೊಂಡೇನಿ ನಾನು. 2 ಇಲ್ಲ, ಮಿನಿಮಮ್ 2 ವಿಕೆಟ್ ಆದ್ರೂ ಸಿಗ್ಬೋದು ಅಂತ ಅನ್ಕೊಂಡೇನಿ. ಸಂಜನಾ ಸಂಜೀವನ್ ಲಾಸ್ಟ್ ಮ್ಯಾಚ್ನಾಗ ಬಂದು ಒಂದು ಬಾಲಿಗೆ 5 ರನ್ ಬೇಕಿತ್ತು, ಅವಾಗ 6 ರನ್ 6 ಹೊಡೆದಿದ್ಲಕಿ. ಬಟ್ ಈಕಿ ಬ್ಯಾಟಿಂಗ್ ಸಿಗೋದು ಭಾಳ ಕಮ್ಮಿ ರೀ. ನೋಡೋಣಂತ ನಾವು ಟೀಮ್ನಾಗೂ ಇಟ್ಕೊಳ್ಳೋದಿಲ್ಲ. ಬಿಟ್ರೆ ಶಬ್ನಮ್ ಇಸ್ಮಾಯಿಲ್ ವರ್ಲ್ಡ್ ಕ್ಲಾಸ್ ಪ್ಲೇಯರ್. ಲಾಸ್ಟ್ ಮ್ಯಾಚ್ನಾಗ ಒಂದ ವಿಕೆಟ್ ಸಿಕ್ಕಿತ್ತ, ಬಟ್ 4 ಓವರ್ ಪವರ್ ಪ್ಲೇ ಒಳಗೆ ಹಾಕೇ ಬಿಡ್ತಾಳ್ರಿ ಈಕಿ. ಬಿಟ್ರೆ ಡೆಟ್ನಾಗೂ ಹಾಕ್ತಾಳ, ಸೊ ಇಂಪಾರ್ಟೆಂಟ್ ಪ್ಲೇಯರ್ ಹಾಕಾರ. ಬಿಟ್ರೆ ಕೀರ್ತನ, ಈಕಿಗೆ ಓವರ್ ಸಿಗ್ತಾವ್ರಿ, ಬಟ್ ತಗೊಳ್ಳೋದಿಲ್ಲ. ನಿಮ್ಗ ಗೊತ್ತ ಯಾಕೆ ತಗೊಳ್ಳೋದಿಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ನಾವು ಗುಜರಾತ್ ಕಡೆ ನೋಡೋದಾದ್ರೆ ಬೆತ್ ಮೂನಿ ಲೇಟೆಸ್ಟ್ ಫಾರ್ಮ್ ನೋಡ್ರಿ. ಇಲ್ಲಿ ಲಾಸ್ಟ್ 5 ಮ್ಯಾಚ್ನಾಗ ಒಂದು ಮ್ಯಾಚ್ನಾಗ ಫ್ಲಾಪ್, ಉಳ್ಕಿದ್ದು ಎಲ್ಲಾದ್ರಾಗೂ ಆಡ್ಯಾಳ. ಸೊ ಈಕಿ ಭಾಳ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾಳ. ನೆಕ್ಸ್ಟ್ ಲೋರಾ, ಆಕಿಗೆ ನೋಡ್ರಿ ಲಾಸ್ಟ್ 5 ಮ್ಯಾಚ್ನಾಗ 3 ಮ್ಯಾಚ್ನಾಗ ಚಲೋ ಆಡ್ಯಾಳ. ಸೊ ಇವ್ರಿಬ್ರು ಅದಕ್ಕೆ ತಗೊಂಡೆ ನಾನು, ರೀಸೆಂಟ್ ಫಾರ್ಮ್ ಚಲೋ ಐತೆ ಅಂತೇಳಿ. ಬಿಟ್ರೆ ಇಲ್ಲಿ ಫೀಬಿ ಲಿಚ್ಫೀಲ್ಡ್ ಅಂತ ಒಬ್ಬಾಕಿ ಅದಾಳ್ರಿ. ಅಕ್ಕಿನೂ ಚಲೋ ಆಡ್ತಾಳ, ಚಲೋ ಓಪನ್ ಮಾಡ್ತಾಳ, ಆಸ್ಟ್ರೇಲಿಯಾ ಪ್ಲೇಯರ್. ಲಾರಾ ಬದ್ಲಿ ಅಕ್ಕಿಗೂ ತಗೋಬಹುದು, ಬಟ್ ಆಕಿನ್ ರೀಸೆಂಟ್ ಫಾರ್ಮ್ ಅಷ್ಟೇನ್ ಸರಿ ಇಲ್ಲ. ಅದಕ್ಕೆ ನಾನು ಲೋರಾಗ ಪ್ರಿಫರೆನ್ಸ್ ಕೊಡಾಕತ್ತೇನಿ. ಬಿಟ್ರೆ ಟೀಮ್ ಲೈನಪ್ ಬಂದ್ಮ್ಯಾಗ ಗೊತ್ತಾಕೈತಿ ಇವತ್ತು ಈಕಿ ಆಡ್ತಾಳೋ ಇಲ್ಲ ಫೀಬಿ ಲಿಚ್ಫೀಲ್ಡ್ ಆಡ್ತಾಳಂತ. ಹರ್ಲಿನ್ ಡೆವಲಿನ್ ನೋಡ್ಬೋದು ನೀವು, ಲಾಸ್ಟ್ 5 ಮ್ಯಾಚ್ನಾಗ ಒಂದ್ 2 ಮ್ಯಾಚ್ ಚಲೋ ಆಡ್ಯಾಳ. ಬಿಟ್ರ ಖಾಸ್ ಏನಿಲ್ಲ ಅಷ್ಟು ಪರ್ಫಾರ್ಮೆನ್ಸ್. ಬಿಟ್ರೆ ನೀವು ಟ್ರೈ ಮಾಡ್ಬೋದು, ಗ್ರ್ಯಾಂಡ್ ಲೀಗ್ನಾಗ ಟ್ರೈ ಮಾಡ್ಬೋದು. ಆಶ್ಲೆ ಗಾರ್ಡನರ್ ನೋಡೋದಾದ್ರ ರೀಸೆಂಟ್ ಫಾರ್ಮ್ ಚಲೋ ಐತಿ. 26 ರನ್ 1 ವಿಕೆಟ್, 10 ರನ್ 2 ವಿಕೆಟ್, ಇಲ್ಲಿ 1 ವಿಕೆಟ್, 7 ರನ್ 1 ವಿಕೆಟ್. ಬಿಟ್ರೆ ಇವ್ರ ಜೊತೆ ನೋಡ್ರಿ 8 ರನ್ 3 ವಿಕೆಟ್ ಪ್ಲಸ್ 0 ರನ್ 1 ವಿಕೆಟ್ ತೆಗ್ದಾಳ. ಸೊ ಆಶ್ಲೆ ಗಾರ್ಡನರ್ ಚಲೋ ಅದಾಳ್ರಿ, ಆಲ್ರೌಂಡರ್. ಸೊ ಆಕಿಗೆ ನೀವು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡಕ್ ಬೆಸ್ಟ್ ಆಪ್ಷನ್ ಇವತ್ತ. ವೇದಾ ಕೃಷ್ಣಮೂರ್ತಿ ಅಷ್ಟೇನ್ ಖಾಸ್ ಇಲ್ಲ. ಬಿಟ್ರೆ ಆಡೇ ಇಲ್ರಿ, ಭಾಳ ವರ್ಷ ಆತು, 2-3 ವರ್ಷ ಆತು ಈಗ ಕ್ರಿಕೆಟ್ ಆಡಿಲ್ಲ ಆಕಿ. ಬಿಟ್ರೆ ಡಿ ಹೇಮಲತಾ ಲಾಸ್ಟ್ ಇಯರ್ WPL ಇಂದ್ರಿ ಇದು 57 ರನ್ ಹೊಡೆದಿದ್ಲು ಒಂದ್ ಮ್ಯಾಚ್ನಾಗ. ಬಿಟ್ರೆ ಉಳ್ಕಿದ್ವು ಏನ್ ಅಷ್ಟು ಖಾಸ್ ಇಲ್ಲ. ಬಟ್ ಫಿನಿಶರ್ ರೋಲ್ನಾಗ ಬರ್ತಾಳ, ಅದಕ್ಕೆ ಬಂದ್ ಕೂಡ ಹೊಡಿಬೇಕಲ್ಲ, ಅದಕ್ಕೆ ಕಮ್ಮಿ ರನ್ ತೋರ್ಸಕತ್ತಾವ ಇಲ್ಲಿ. ಬಿಟ್ರೆ ಮುಂಬೈ ಜೊತೆ ನೋಡ್ರಿ, ಒಂದ್ ಮ್ಯಾಚ್ನಾಗ 6 ರನ್, ಒಂದ್ ಮ್ಯಾಚ್ನಾಗ 29 ನಾಟ್ ಔಟ್ ಹೊಡೆದಿದ್ಲು. ಬಿಟ್ರೆ ಸ್ನೇಹ ರಾಣಾ ರೀಸೆಂಟ್ ಫಾರ್ಮ್ ಚಲೋನ ಐತಿ, ಒಂದೊಂದ್ ವಿಕೆಟ್ ಬಿದ್ದಾವ್ರಿ. ಬಿಟ್ರ ಈ ಟೀಮ್ ಜೊತೆ ನೋಡ್ರಿ 20 ರನ್ 1 ವಿಕೆಟ್, 1 ರನ್ 2 ವಿಕೆಟ್. ಸೊ ಇದು ಭಾಳ ಇಂಪಾರ್ಟೆಂಟ್ ಪ್ಲೇ ಆಗ್ತಾಳ. ಅದಾದ್ಮ್ಯಾಗ ಇವ್ರೆಲ್ಲಾ ನೀವು ಇಲ್ಲೇ ನೋಡ್ಬೋದು, ಅಷ್ಟೇನ್ ಖಾಸ್ ಇಲ್ಲ. ಲೀ ಟಹೂ ಅಂತ ಹಾಕ್ತಾಳ್ರಿ, ಅಂದ್ರೆ ಪವರ್ ಪ್ಲೇ ಒಳಗೂ ಬಾಲ್ ಹಾಕ್ತಾಳ, ಎಂಡ್ನ್ಯಾಗೂ ಬಾಲ್ ಹಾಕ್ತಾಳ. ಸೊ ಈಗ ನೀವು ಟ್ರೈ ಮಾಡಬಹುದು. ನಾ ಈಗ ಸದ್ಯಕ್ಕೆ ಸ್ನೇಹ ರಾಣಾಕ್ ತಗೊಂಡೇನಿ. ಲೀ ಟಹೂಗ ಲೈನ್ ಅಪ್ ಬಂದ್ ಕೂಡಲೇ ನೋಡೋಣಂತ, ಫಸ್ಟ್ ಬ್ಯಾಟಿಂಗ್ ಬೌಲಿಂಗ್ ಯಾರು ಬರ್ತದ ಅದ್ರ ಮೇಲೆ ತಗೊಳ್ಳೋಣ. ಸೊ ಇದು ನಮ್ ಟೀಮ್ ಇವತ್ತಿಂದ. ಸೊ ವಿಕೆಟ್ ಕೀಪಿಂಗ್ನಾಗ ಬೆತ್ ಮೂನಿ ಮತ್ತು ಯಾಸ್ಟಿಕಾ ಬಾಟಿಯಾ ಇಬ್ರಿಗೂ ಇಟ್ಟೇನಿ ನಾನು. ಬಿಟ್ರೆ ಬ್ಯಾಟ್ಸ್ಮನ್ ಒಳಗ ಲೋರಾ ಮತ್ತು ಹರ್ಮನ್ ಪ್ರೀತ್ ಕೌರ್ ಇಬ್ರಿಗೆ ಇಟ್ಟೇನಿ. ಆಲ್ರೌಂಡರ್ನಾಗ ರೀ ಇವ್ರು ಹೇಳಿದಲ್ಲ, ಎಲಿ ಮ್ಯಾಥ್ಯೂಸ್, ನ್ಯಾಟ್ ಸ್ಕೈವರ್ ಬ್ರಂಟ್, ಎಮಿಲಿಯಾ ಕೇರ್, ಆಶ್ಲೆ ಗಾರ್ಡನ್, ಸ್ನೇಹ ರಾಣಾ. ಸೊ ಇಲ್ಲಿ ಸ್ನೇಹ ರಾಣಾಗ ನಾನು
ತೆಗೆದ ಲೀಡ್ ಟಹುಗೂ ತೊಗೋಬೋದು ಬಿಟ್ರೆ ಯಾರಿಗೆ ತೊಗೊಳೋಣ ಅಂತ ಲೈನಪ್ ಬಂದ್ಮ್ಯಾಗ ಹೇಳ್ತೇನೆ. ಸೊ ಟೆಲಿಗ್ರಾಮ್ನಾಗ ಹೇಳ್ತೇನೆ ನಾನು ಟೀಮ್ ಅಲ್ಲೇ ಕೊಡ್ತೇನೆ ಫೈನಲ್. ಸೊ ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ, ಡಿಸ್ಕ್ರಿಪ್ಷನ್ಯಾಗ ಲಿಂಕ್ ಐತಿ. ಬಿಟ್ರೆ ಬಾಲರ್ಸ್ನಾಗ ಶಬ್ನೈನ್ ಇಸ್ಮಾಯಿಲ್, ಸೈಕಾ ಇಶಾಕಿಗೆ ತೊಗೊಂಡೆ ನಾ ಈಗ ಸದ್ಯಕ್ಕೆ. ಇಲ್ಲಿ ನೀವು ಸೈಕಾ ಇಶಾಕಿಗೆ ಏನಾರ ತೊಗೊಳೋದಿಲ್ಲ ಅಂದ್ರೆ ಲೀಡ್ ಟಹುಗೂ ತೊಗೋಬೋದು. ಬಿಟ್ರೆ ನಾ ಈಗ ಈಕೀಗ ಇಟ್ಟೇನಿ, ಯಾಕಂದ್ರೆ ಈಕಿ ಒಂದ್ ಮ್ಯಾಚ್ನಾಗ ಆಡಿಲ್ಲ ಅಂತ ಬಿಡಾಕ್ ಬರೋದಿಲ್ಲ, ಚಲೋ ಆಡ್ತಾಳ. ಸೊ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಆಪ್ಷನ್ ನಾ ಈಗ ಸದ್ಯಕ್ಕೆ ನ್ಯಾಟ್ ಸ್ಕೈವರ್ ಬ್ರಂಟಿಗೆ ಮಾಡೇನಿ, ಅಷ್ಟೇ ಗಾರ್ಡನ್ಸ್ರಿಗೆ ಮಾಡೇನಿ. ಸೊ ನೀವು ಅಮಿಲಿಯಾ ಕೇರು ಬೆಸ್ಟ್ ಆಪ್ಷನ್ ನಿಮಗೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡಾಕ. ಬಿಟ್ರೆ ಹೆಲಿ ಮ್ಯಾಚಸ್ಗೂ ನೀವು ಮಾಡ್ಬೋದು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್. ಸೊ ಇದು ಈಗ ಸದ್ಯಕ್ಕಿನ ಟೀಮ್, ನಿಮಗೆ ಫೈನಲ್ ಟೀಮ್ ಟೆಲಿಗ್ರಾಮ್ದಾಗ ಕೊಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ.